ಬಿಪಿಎಲ್ ಕಾರ್ಡ್ ಸರ್ಕಾರಿ ಸೌಲಭ್ಯ ಪಡೆಯೋದಕ್ಕೆ ಬಡವರಿಗೆ ಇರುವಂತಹ ಕಾರ್ಡ್ ಇದು. ಆದರೆ ಇದೇ ಕಾರ್ಡ್ ಈಗ ಕೋಟ್ಯಾಧಿಪತಿಗಳ ಕೈಯಲ್ಲೂ ಕೂಡ ಇದೆ. ಹೀಗಾಗಿ ಅಕ್ರಮದಾರಿಗೆ ಸರ್ಕಾರ ಬಿಗ್ ಶಾಕ್ ಕೊಡ್ತಾ ಇದೆ. ಕೆಲವು ಕಾರ್ಡ್ ಮ್ಯಾನಿಪುಲೇಷನ್ ಆಗಿ ಯೂಸ್ ಮಾಡ್ತಾ ಇರ್ತಕ್ಕಂಥದ್ದಿದೆ. ಕೆಲವು ಜಾಗದಲ್ಲಿ 90% ವರೆಗೆ ಬಿಪಿಎಲ್ ಕಾರ್ಡ್ಗಳಿದಾವೆ. ಅದನ್ನ ಡೆಫಿನೆಟ್ಲಿ ಚೆಕ್ ಮಾಡಬೇಕಾಗುತ್ತೆ. ರಾಜ್ಯದಲ್ಲಿ 12 ಲಕ್ಷ ಬಿಪಿಎಲ್ ಕಾರ್ಡ್ಗಳ ಅರ್ಹತೆ ಬಗ್ಗೆ ಅನುಮಾನ. ಬರೋಬ್ಬರಿ 8 ಲಕ್ಷ ಬಿಪಿಎಲ್ ಕಾರ್ಡ್ ರದ್ದು ಮಾಡಲು ತಯಾರಿ. ಪ್ರತಿ ತಿಂಗಳು 10 ಕೆಜಿ ಉಚಿತ ಅಕ್ಕಿ. ಮನೆ ಒಡತಿಗೆ ಪ್ರತಿ ತಿಂಗಳು 2,000 ಹಣ. ಆಸ್ಪತ್ರೆಗಳಲ್ಲಿ ಚಿಕಿತ್ಸೆಯಲ್ಲೂ ರಿಯಾಯಿತಿ. ಬಿಪಿಎಲ್ ಕಾರ್ಡ್ ಅನ್ನೋ ಒಂದೇ ಒಂದು ಅಸ್ತ್ರ ಹೀಗೆ ವಿವಿಧ ಸೌಲಭ್ಯಕ್ಕೆ ದಾರಿಯಾಗಿದೆ. ಆದರೆ ಅರ್ಹರ ಕೈಯಲ್ಲಿರಬೇಕಿದ್ದ ಇದೇ ಕಾರ್ಡ್ ರಾಜ್ಯದಲ್ಲಿ ಲಕ್ಷ ಲಕ್ಷ ಅನರ್ಹರ ಕೈ ಸೇರಿದೆ. ಕೋಟ್ಯಾಧೀಶರು, ಜಮೀನ್ದಾರರು, ಉದ್ಯಮಿಗಳು ಸೇರಿದಂತೆ ಲಕ್ಷ ಲಕ್ಷ ಉಳ್ಳವರು ಬಡವ ಅಂತ ತೋರಿಸಿ ಬಿಪಿಎಲ್ ಕಾರ್ಡ್ ಪಡೆದಿರೋದು ಗೊತ್ತಾಗಿದೆ. ಬಿಪಿಎಲ್ ಕಾರ್ಡ್ದಾರರ ಬಗ್ಗೆ ಆಹಾರ ಇಲಾಖೆ ವಿಶೇಷ ಕಾರ್ಯಾಚರಣೆ ನಡೆಸಿದ್ದು ಅಲ್ಲಿ ಈ ಅಕ್ರಮ ಬಯಲಾಗಿದೆ. ಹೀಗಾಗಿ ಇಂಥ ಕಾರ್ಡ್ಗಳ ವಿರುದ್ಧ ಆಪರೇಷನ್ ಆರಂಭಿಸಿರೋ ಸರ್ಕಾರ 12 ಲಕ್ಷಕ್ಕೂ ಹೆಚ್ಚು ಕಾರ್ಡ್ಗಳ ಮೇಲೆ ಕಣ್ಣಿಟ್ಟಿದೆ. ಈ ಪೈಕಿ ಮೊದಲ ಹಂತದಲ್ಲೇ ಬರೋಬ್ಬರಿ 8 ಲಕ್ಷ ಕಾರ್ಡ್ ರದ್ದಾಗುವ ಸಾಧ್ಯತೆ ಇದೆ. ಬರೋಬ್ಬರಿ 12,68,097 ಬಿಪಿಎಲ್ ಕಾರ್ಡ್ಗಳ ಮೇಲೆ ಆಹಾರ ಇಲಾಖೆಗೆ ಅನುಮಾನ ವ್ಯಕ್ತವಾಗಿದೆ. ಈ ಪೈಕಿ 8 ಲಕ್ಷ ಕಾರ್ಡುಗಳು ರದ್ದಾಗುವ ಸಾಧ್ಯತೆ ಇದೆ. ಅಷ್ಟಕ್ಕೂ ವಿವಿಧ ಕಂಪನಿಗಳಲ್ಲಿ ನಿರ್ದೇಶಕರಾಗಿರೋ 19,690 ಮಂದಿ ಬಿಪಿಎಲ್ ಕಾರ್ಡ್ ಹೊಂದಿದ್ದಾರೆ. 25 ಲಕ್ಷಕ್ಕಿಂತ ಅಧಿಕ ವಹಿವಾಟು ಮೀರಿರೋ 2,684 ಮಂದಿ ಬಿಪಿಎಲ್ ಕಾರ್ಡ್ ಹೊಂದಿದ್ದಾರೆ. ಇನ್ನು 6,16,196 ಬಿಪಿಎಲ್ ಕಾರ್ಡ್ದಾರರು ಈ ಕೆವೈಸಿ ಮಾಡಿಸಿಲ್ಲ. 1,20,000ಕ್ಕೂ ಅಧಿಕ ಆದಾಯ ಹೊಂದಿರೋ ಬಿಪಿಎಲ್ ಕಾರ್ಡ್ದಾರರ ಸಂಖ್ಯೆ ಬರೋಬ್ಬರಿ 5,13,613 ಇದೆ. ಜೊತೆಗೆ 363 ಅಂತಾರಾಜ್ಯ ಬಿಪಿಎಲ್ ಪಡಿತರ ಚೀಟಿದಾರರು ಇದ್ದಾರೆ. ಇನ್ನು 7.5 ಎಕರೆಗಿಂತ ಜಾಸ್ತಿ ಭೂಮಿ ಇರೋ ಬಿಪಿಎಲ್ ದಾರರ ಸಂಖ್ಯೆ 33,456 ಇದೆ. ಕಾರ್ಡ್ ಇದ್ರೂ 6 ತಿಂಗಳಿಂದ ರೇಷನ್ ಪಡೆಯದ ಬಿಪಿಎಲ್ ದಾರರ ಸಂಖ್ಯೆ 19,893 ಇದೆ. ವಿಷಯ ಏನು ಅಂದ್ರೆ 1,446 ಕಾರ್ಡ್ಗಳು ಮೃತ ಸದಸ್ಯರ ಹೆಸರಿನಲ್ಲಿವೆ. ಇನ್ನು ಸ್ವಂತ ಉಪಯೋಗಕ್ಕಾಗಿ ಸ್ವಂತ 4 ಚಕ್ರ ವಾಹನ ಹೊಂದಿರೋ ಸಂಖ್ಯೆ 119 ಆಗಿದೆ. ಅನರ್ಹರ ಬಿಪಿಎಲ್ ಕಾರ್ಡ್ ರದ್ದು ಬಗ್ಗೆ ನಾಳೆ ಸುದ್ದಿಗೋಷ್ಠಿ ಮೂಲಕ ಆಹಾರ ಸಚಿವ ಮುನಿಯಪ್ಪ ಮಾಹಿತಿ ನೀಡಲಿದ್ದಾರೆ. ಬಿಪಿಎಲ್ ಕಾರ್ಡ್ ಸಮಸ್ಯೆ ಪರಿಹಾರಕ್ಕೆ ಮೀಟಿಂಗ್ ನಡೀತಾ ಇದೆ. ಈ ಬಗ್ಗೆ ಮಾತನಾಡ್ತೀನಿ ಅಂದಿದ್ದಾರೆ. ಲಕ್ಷ್ಮೀ ನರಸಿಂಹ, TV9 ಬೆಂಗಳೂರು.